ಓಂ ಶಾಂತಿ. ಶಿವ ತಂದೆಯ ವಿನಃ ಇಲ್ಲಿ ನಿಮ್ಮದೇನೂ ಇಲ್ಲ. ಆದ್ದರಿಂದ ಈ ದೇಹ ಬಾನದಿಂದಲೂ ದೂರ ಖಾಲಿ ಭಿಕಾರಿಗಳಾಗಬೇಕು. ಭಿಕಾರಿಗಳೇ ರಾಜಕುಮಾರರಾಗುತ್ತಾರೆ. ಈ ಕಾಯಿಲೆ ಏಕೆ ಬಂದಿತು? ಹೀಗೆ ಮಾಡದಿದ್ದರೆ ಆ ರೀತಿ ಆಗುತ್ತಿರಲಿಲ್ಲ. ಈ ವಿಘ್ನವು ಏಕೆ ಬಂದಿತು? ಬಂಧನವೇಕೆ ಬಂದಿದೆ? ಇವೆಲ್ಲ ಯೋಚನೆಗಳು ಡ್ರಾಮಾದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗುತ್ತದೆ. ಡ್ರಾಮಾ ಅನುಸಾರ ಏನಾಗಬೇಕಿತ್ತೋ ಅದೇ ಆಯಿತು. ಕಲ್ಪದ ಮೊದಲೂ ಸಹ ಆಗಿತ್ತು. ಹಳೆಯ ಶರೀರವಾಗಿದೆ. ಇದಕ್ಕೆ ತೇಪೆಗಳು ಹಾಕಲೇಬೇಕು. ಆದ್ದರಿಂದ ಯಾವುದೇ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಶ್ರೀಮತ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಎಂದು ಹೇಳಲಾಗುತ್ತದೆ. ಅರ್ಥಾತ್ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಎಲ್ಲರಿಗಿಂತ ಉತ್ತಮರೆಂದರೆ ಶಿವ ತಂದೆ. ಶ್ರೀ ಶ್ರೀ ಶ್ರೇಷ್ಠರಿಗೆ ಶ್ರೇಷ್ಠ ಕೃಷ್ಣನಿಗೆ ಶ್ರೀ ಶ್ರೀ ಎಂದು ಹೇಳುವುದಿಲ್ಲ. ಶ್ರೀ ಶ್ರೀ ಕೃಷ್ಣ ಅಥವಾ ಶ್ರೀ ಶ್ರೀ ರಾಮನೆಂದು ಹೇಳುವುದಿಲ್ಲ. ತಂದೆಯು ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಭಗವಂತ ರಚಯಿತನಾಗಿದ್ದಾರೆ. ಅವಶ್ಯವಾಗಿ ತ್ರಿಮೂರ್ತಿ ಶಿವ ರಚಯಿತನಾಗಿದ್ದಾರೆಂದು ಹೇಳಬೇಕು. ಬ್ರಹ್ಮರವರ ಮೂಲಕ ಯಾವುದರ ಸ್ಥಾಪನೆ? ದೈವಿ ಸಂಪ್ರದಾಯದ ಸ್ಥಾಪನೆ. ಅವರು ಆಸುರಿ ಸಂಪ್ರದಾಯದವರು. ಅವಿನಾಶಿ ಜ್ಞಾನ ಯಜ್ಞದಲ್ಲಿ ವಿಘ್ನವೂ ಬರುತ್ತದೆ. ಕನ್ಯೆಯರು ಮಾತೆಯರ ಮೇಲೂ ಸಹ ವಿಘ್ನಗಳು ಬರುತ್ತವೆ. ಮಾಯೆ ಬಲಹೀನರಿಗೆ ಬಹಳ ದುಃಖ ಕೊಡುತ್ತದೆ. ಬಂಧನದಲ್ಲಿರುವಂತಹ ಮಾತೆಯರು ಎಷ್ಟೊಂದು ಸಹನೆ ಮಾಡಿಕೊಳ್ಳುತ್ತಾರೆ. ಆಗ ತಿಳಿಯಬೇಕಿದೆ ಡ್ರಾಮಾ ಅನುಸಾರ ನಮ್ಮ ಪಾತ್ರವಿರುವುದೇ ಹೀಗೆ. ಶಕ್ತಿ ಇಲ್ಲದ ಕಾರಣ ನಾವು ಭಾರತವಾಸಿಗಳಿಗೆ ಅವಶ್ಯವಾಗಿ ಮಾಯೆ ಬಹಳ ನಿಶಕ್ತರನ್ನಾಗಿ ಮಾಡಿದೆ. ನಾವು ಬಹಳ ಶಕ್ತಿಶಾಲಿಗಳಾಗಿದ್ದೆವು. ಬಾಬಾ ಹೇಳುತ್ತಾರೆ, ಈ ಶರೀರದ ಬಾನದಿಂದಲೂ ದೂರ ಏನೂ ಇಲ್ಲದವರಾಗಿ ಇಲ್ಲಿ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ. ನಿಮ್ಮದೇನೂ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಬೇಕು. ಶ್ರೀಮತದಂತೆ ನಡೆಯಬೇಕು. ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ತಂದೆಯು ತಿಳಿಸುತ್ತಾರೆ, ತಾವು ಒಂದು ವೇಳೆ ಬೀಜವನ್ನು ಹಾಕಲಿಲ್ಲವೆಂದರೆ ನಿಮ್ಮ ಪದವಿಯು ಕಡಿಮೆಯಾಗುತ್ತದೆ. ತಂದೆಯನ್ನು ಬ್ರಹ್ಮ ಅನುಸರಿಸಿ. ಶಿವ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಹ್ಮರವರ ಮುಖದಿಂದ ಸಾವಿರಾರು ಬ್ರಾಹ್ಮಣರು ಜನ್ಮ ಪಡೆಯುತ್ತಾರೆ. ಅವರಿಗೆ ಈ ಶಿಕ್ಷಣ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಪವಿತ್ರರಾಗದಿದ್ದರೆ ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ಬಲೆ ಯೋಗದಲ್ಲಿರುತ್ತೀರಿ. ಪವಿತ್ರರಾಗಿದ್ದರೆ ಮನೆಯಲ್ಲಿ ಕುಳಿತಿದ್ದರೂ ಸ್ವರ್ಗಕ್ಕೆ ಬರಬಹುದು. ಒಳ್ಳೆಯ ಪದವಿ ಪಡೆಯಬಹುದು. ಪವಿತ್ರತೆ ಇಲ್ಲದೆ ಯೋಗ ಹಿಡಿಯುವುದಿಲ್ಲ. ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನನಾಗುತ್ತಾರೆ. ತಂದೆಯು ಮಕ್ಕಳನ್ನು ಕೇಳುತ್ತಾರೆ, ಒಂದು ವೇಳೆ ಸುಳ್ಳು ಹೇಳಿದರೆ ಧರ್ಮರಾಜನಿಂದ ಕಠಿಣ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ. ಭಗವಂತನ ಮುಂದೆ ಸತ್ಯವನ್ನು ಹೇಳಬೇಕು. ಹೆಜ್ಜೆ ಹೆಜ್ಜೆಗೂ ಸಲಹೆಯನ್ನು ಕೇಳುತ್ತಿರಬೇಕು. ತಮ್ಮ ಹಣವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ವಿನಿಯೋಗವಾಗುತ್ತದೆ. ಅಂದ ಮೇಲೆ ಕವಡೆಯು ವಜ್ರ ಸಮಾನವಾಗಿದೆ. ಪಶ್ಚಾತ್ತಾಪ ಪಡುವಂತಹ ಯೋಚಿಸುವಂತಹ ಯಾವುದೇ ವಿಕರ್ಮ ಮಾಡಬಾರದು. ಸುಳ್ಳು ಹೇಳಬಾರದು. ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ತಮ್ಮ ಒಂದೊಂದು ಕವಡೆಯನ್ನು ಸಫಲ ಮಾಡಬೇಕಾಗಿದೆ. ಬ್ರಹ್ಮ ತಂದೆಯ ಸಮಾನ ಸಮರ್ಪಣೆಯಾಗಿ ನಿಮಿತ್ತರಾಗಿರಬೇಕು. ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತಭವ. ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ ನಂತರ ಬೇರೆ ಯಾರನ್ನೂ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.